platform you have always been looking for. ಎಲ್ಲ ವಿಚಾರಕ್ಕೆ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಅನ್ನ ಕೊಟ್ಟಿದ್ದು ಸ್ಪೀಕ್ ಫಾರ್ ಇಂಡಿಯಾ. ಟ್ಯಾಲೆಂಟ್ ಇದ್ರೂ ಅದನ್ನ ಶೋಕೇಸ್ ಮಾಡೋಕ್ಕೆ ಜಾಗ ಸಿಗ್ತಿಲ್ಲ. ಆದರೆ ಸ್ಪೀಕ್ ಫಾರ್ ಇಂಡಿಯಾ ಹಳ್ಳಿ ಸ್ಟೂಡೆಂಟ್ಗಳನ್ನು ರೀಚ್ ಮಾಡ್ತಿದೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ. You have to initiate to come, participate and take this forward because you are speaking for India. ಈ ಕಾಂಪಿಟೇಷನ್ ಇಂದ ಹಲವಾರು ವಿಚಾರಗಳನ್ನ ತಿಳ್ಕೊತೀವಿ, ವಿಚಾರಗಳ ವಿನಿಮಯ ಆಗುತ್ತೆ, ಹಾಗೆ ಅದಕ್ಕೆ ಬೇಕಾಗಿರುವಂತ ಇಂಪಾರ್ಟೆನ್ಸ್ ಕೂಡ ನಮಗೆ ಗೊತ್ತಾಗುತ್ತೆ. ಫಾರ್ ಇಂಡಿಯಾ ಇನಿಷಿಯೇಟಿವ್ ಬಗ್ಗೆ ಯಾಕೆ ಖುಷಿ ಆಗುತ್ತೆ ಅಂತ ಅಂದರೆ, ನಮ್ಮ ಇಡೀ ದೇಶದಲ್ಲಿ 70% ಅಷ್ಟು ಸ್ಟೂಡೆಂಟ್ಸ್ ರೂರಲ್ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದಾರೆ. ರೂರಲ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಅವ್ರಿಗೆ ಮುಖ್ಯವಾಗಿ ವೇದಿಕೆ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಟ್ಯಾಲೆಂಟ್ ಇದ್ದರೂ ಅದನ್ನು ಶೋಕೇಸ್ ಮಾಡೋಕ್ಕೆ ಜಾಗ ಸಿಗ್ತಿಲ್ಲ. ಆದರೆ ಸ್ಪೀಕ್ ಫಾರ್ ಇಂಡಿಯಾ ಹಳ್ಳಿ ಸ್ಟೂಡೆಂಟ್ಗಳನ್ನು ರೀಚ್ ಮಾಡ್ತಿದೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ. ನಾನು ಇವಾಗ ತಾನೇ ಮಾಸ್ಟರ್ಸ್ ಮುಗೀತು. ಜಾಬ್ಗೆ ಅಂತ ನಾನು ಯಾವುದಾದ್ರೂ ಇಂಡಸ್ಟ್ರಿಗೆ ರೆಸ್ಯೂಮ್ ಕೊಟ್ಟಾಗ ಎಲ್ಲ ಇಂಡಸ್ಟ್ರಿಯವರು ನನಗೆ ಜಾಬ್ ಕೊಡೋದಕ್ಕೆ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅದು ನಂಗೆ ತುಂಬ ಖುಷಿ ಅನಿಸುತ್ತೆ. ಬಿಕಾಸ್ ನನ್ನ ರೆಸ್ಯೂಮಲ್ಲಿ ಬೇರೆ ನಾರ್ಮಲ್ ರೆಸ್ಯೂಮ್ಗಿಂತ ಅಚೀವ್ಮೆಂಟ್ ಕಾಲಮಲ್ಲಿ ಸ್ಪೀಕ್ ಫಾರ್ ಇಂಡಿಯಾ ರನ್ನರ್ ಅಪ್ ಅಂತ ಆ್ಯಡ್ ಆನ್ ಆಗಿದೆ. Speak your heart out to the world and then one fine day the world will speak about you. ಮಾತು ಸುಮ್ಮನೆ ಆಡಿದ್ದು ಸಾಕು, ಇನ್ನೇನಿದ್ರು ಮನ್ವಂತರಕ್ಕೆ ಮಾತಾಗಲಿ. Use your words to ignite, influence and inspire.